ಸ್ಕ್ಯಾನ್ ಮಾಡಿದ್ ನೀವೇ. ಯಾಕೆ ಫಿಮೇಲ್ ಅಂತ ಹೇಳಿದ್ರಿ? ಸ್ಕ್ಯಾನ್ ಮಾಡಿ. ಇದು ಚೆನ್ನಾಗಿದೆ, ಹೆಣ್ಣು ಮಗು ಚೆನ್ನಾಗಿದೆ, ಹೆಣ್ಣು ಬಿಟ್ಬಿಟ್ರಿ ಇಲ್ಲಿ. ಹೆಣ್ಣು ಮಗು ಅಂದ್ರೆ ಅಷ್ಟು ಕೇವಲ. ನೀವು ಮಾಡೋ ಪ್ರೊಸೀಜರ್ ಎಲ್ಲ ಮಾಡಿ ಒಂದು ಜೀವನ ಕೊಂದ್ಬಿಟ್ಟಿದ್ದೀರಾ. ಈಗ ನೀವು ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತ ನಾವು ಬಿಟ್ಬಿಡ್ಬೇಕು. There are 2 complaints on the same place of incident, date and time of incident. ಕೊಡಿ. ಒಂದು ರಾಮನಗರ ಗೊತ್ತು ಸರ್, ಫಿಮೇಲ್ ಫಿಟ್ ಸೈಟ್. ಅಲ್ಲ, ಇವ್ರದ್ದು ಇತಿಹಾಸ ಬಹಳ ಇದೆ. ಇವ್ರದ್ದು ಇತಿಹಾಸ ಬಹಳ ಇದೆ, ಬೇರೆ ಕೇಸ್ಗಳಿದೆ. ಸೇಮ್ ಮೋಡಸ್ ಆಫ್ ಆಫರೆಂಡಿ. ಇಲ್ಲಿ petitioners have no roles. ಅದೇ ಇಲ್ಲಿ petitioners sir. No. They are the person. ಹೇಳಿ ಸರ್. ನೀವು ಇನ್ನೊಬ್ರು ಯಾರು? ನೀವು ಡಾಕ್ಟ್ರು, ನಿಮ್ದು ರೋಲೇ ಇಲ್ಲ. ಒಬ್ರು ರೇಡಿಯಾಲಜಿಸ್ಟ್, ಒಬ್ರು ಡಾಕ್ಟ್ರಾ? ನೀವು ಸ್ಕ್ಯಾನ್ ಮಾಡಿದ್ ನೀವೇ. ಯಾಕೆ ಫಿಮೇಲ್ ಅಂತ ಹೇಳಿದ್ರಿ? ಸ್ಕ್ಯಾನ್ ಮಾಡಿ. ಇದು ಚೆನ್ನಾಗಿದೆ, ಹೆಣ್ಣು ಮಗು ಚೆನ್ನಾಗಿದೆ, ಹೆಣ್ಣು ಬಿಟ್ಬಿಟ್ರಿ ಇಲ್ಲಿ. ಹೆಣ್ಣು ಮಗು ಚೆನ್ನಾಗಿದೆ ಅಂದ ತಕ್ಷಣ ಕರ್ಕೊಂಡು ಅಬಾರ್ಷನ್ ಮಾಡ್ಸಿ. ಆಮೇಲೆ ಹೆಣ್ಮಗು ಅಂದ್ರೆ ಅಷ್ಟು ಕೇವಲ, ತಕ್ಷಣ ಹೋಗಿ ಅಬಾರ್ಷನ್ ಮಾಡಿಸಿ. 2017 in the Ramnagar ಇರ್ತಕ್ಕಂಥದ್ದು. Moreover, the first complaint there is no allegation in ಇದ್ರಲ್ಲಿ. ಇವ್ರು ಮಾಡೋದು ಅಂತ ಕೆಲಸನೇ. ಕಂಪ್ಲೇಂಟ್ ಅಲ್ಲಿ ಏನು ಮಾಡೋದೇ ಇಲ್ಲ, ಕರೆಕ್ಟ್ ಆಗಿ ಮಾಡಲ್ಲ, ಪ್ರೊಸೀಜರ್ ಮಾಡಲ್ಲ. You will walk away with another, you will do another feticide. They have not followed the procedure. 28 follow. What sir? ಪ್ರೊಸೀಜರ್ ನೀವು ಮಾಡೋ ಪ್ರೊಸೀಜರ್ ಎಲ್ಲ ಮಾಡಿ ಒಂದು ಜೀವನ ಕೊಂದ್ಬಿಟ್ಟಿದ್ದೀರಾ. ಈಗ ನೀವು ಪ್ರೊಸೀಜರ್ ಫಾಲೋ ಮಾಡಿಲ್ಲ ಅಂತ ನಾವು ಬಿಟ್ಬಿಡ್ಬೇಕು. Even first complaint and there is no allegation. Just because it's a girl child, you've taken her and horribly aborted. Kindly pair the page number. Can't even read the complaint. Page number 25 minor. Yeah. ಅಲ್ಲ, ಅವರು ನೇಮ್ ಬರ್ದಿ ಕೈಯಲ್ಲಿ ನೇಮ್ ಬರ್ದಿದ್ರೆ ಮಾತ್ರ ಏನು ಕೈಯಲ್ಲಿ ನೇಮ್ ಬರ್ದಿರ್ಬೇಕು, ಶಾರದಮ್ಮ ಅಂತ. ಹೌದು, ಬರ್ದಿದ್ರೆ ಮಾತ್ರ ಚೆಕ್ ಮಾಡಿ ರಿಸಲ್ಟ್ ಹೇಳೋದು, ಇಲ್ಲ ಅಂದ್ರೆ ಬೇರೆ. No, that is the code word. Allegation. There is no allegation. No, that is the allegation. Kindly pair the first complaint, page number 25 minor. this scourge should stop. If you've gone indulging, scourge will not stop. Anyway, procedure ಹೇಳಿ ಸ್ವಲ್ಪ ನೋಡೋಣ. ವಾಪಸ್ ಸಾರು ಕಳಿಸ್ಬೋದ ನೋಡೋಣ. ಹಲೋ ಹೇಮಂತ್ ಕುಮಾರ್ ಹೇಳಿ, ನಿಮ್ ಮುಗಿಸಿ. There are 2 complaints on the same incident, same date and same time. So any one is to be sustained, not 2. ಏನೇನ್ ಪ್ರೊಸೀಜರ್ ಫಾಲೋ ಮಾಡಿಲ್ಲ ಹೇಳಿ ಸರ್. ಅಲ್ಲ, ನಂದ್ರಲ್ಲಿ ಪ್ರೊಸೀಜರ್ ನೀವೇನು? it is at page number 12, my lord. Page number 12. ನೀವು ಶಾರದಮ್ಮ ದಾಸೇಗೌಡ ಸೆಕೆಂಡ್ ಪ್ಯಾರಾ ಸ್ವಾಮಿ. ಅದರಂತೆ ಲಕ್ಷ್ಮೀರವರು ದಂಪತಿಗಳೊಡನೆ ಕಾರ್ಯದಲ್ಲಿ ರಾಮನಗರ ಆಸ್ಪತ್ರೆಗೆ ಬರುತ್ತಾರೆ. ಶಾರದಮ್ಮನವರು ದೂರವಾಣಿ ಮೂಲಕ ಲಕ್ಷ್ಮೀರವರಿಗೆ ಕರೆ ಮಾಡಿ ಹರ್ಷಿತರವರ ಕೈಯಲ್ಲಿ ಶಾರದಮ್ಮ ಎಂದು ಬರೆದು ಕಳಿಸಲು ತಿಳಿಸಿರುತ್ತಾರೆ. ಅದರಂತೆ ಲಕ್ಷ್ಮೀಯವರು ಹರ್ಷಿತರವರ ಎಡಗೈ ಮೇಲೆ ಶಾರದಮ್ಮ ಹೆಸರು ಬರೆದು ಸ್ಕ್ಯಾನಿಂಗ್ ವೈದ್ಯರ ಬಳಿ ಕಳುಹಿಸಿರುತ್ತಾರೆ. ನಂತರ ವೈದ್ಯರು ಸ್ಕ್ಯಾನಿಂಗ್ ನಡೆಸಿ ಲಕ್ಷ್ಮೀಯವರಿಗೆ ನಿಮ್ಮ ಮಗು ಆರೋಗ್ಯವಾಗಿರುತ್ತದೆ ಎಂದು ತಿಳಿಸಿರುತ್ತಾರೆ. ನಂತರ ಅಲ್ಲಿಂದ ಹೊರ ಬಂದಿರುತ್ತಾರೆ. ಭಾಗ್ಯರವರು ಲಕ್ಷ್ಮೀರವರಿಗೆ ಕರೆ ಮಾಡಿ ಚನ್ನಪಟ್ಟ ಬಸ್ ನಿಲ್ದಾಣದ ಬಳಿ ಶಾರದಮ್ಮರವರ ಪತಿ ದಾಸೇಗೌಡರು ಭೇಟಿ ಮಾಡಲು ತಿಳಿಸಿರುತ್ತಾರೆ. ಹರ್ಷಿತರವರ ಪತಿ ಚೆನ್ನಕೇಶವ ಲಕ್ಷ್ಮೀರವರಿಗೆ 20,000 ಹಣ ಕೊಟ್ಟಿರ್ತಾರೆ. ಅದರಂತೆ ಲಕ್ಷ್ಮೀರವರು ಚೆನ್ನಕೇಶ್ವರಿಗೆ 20,000 ಹಣ ಪಡೆದು ಅದಕ್ಕೋಸ್ಕರ ಹಣ ನೀಡುತ್ತಾರೆ. ದಾಸೇಗೌಡ ಹೆಣ್ಣು ಮಗು ಎಂದು ಹೇಳಿರುತ್ತಾನೆ. ಅಲ್ಲ, ಸ್ಕ್ಯಾನಿಂಗ್ ಮಾಡೋದು ರಾಮನಗರದಲ್ಲಿ, ಡಾಕ್ಟರ್ ಹೇಳೋದಿಲ್ಲ. ಡಾಕ್ಟರ್ ಮಗು ಚೆನ್ನಾಗಿದೆ ಅಂತ ಹೇಳಿ. ಅಕ್ಯೂಸ್ ನಂಬರ್ 2 who is the nurse over there, ಅವಳು ಹೇಳೋದಿಲ್ಲ. ಮತ್ತೆ ಮೂರನವ್ರು ಕರ್ಕೊಂಡು ಹೋಗಿದ್ದು ಅಬಾರ್ಷನ್ ಮಾಡಿದ್ಯಲ್ಲಿ ಯಾರು? ಅಬಾರ್ಷನ್ ಬೆಂಗಳೂರಲ್ಲಿ 10 ದಿನದ ನಂತರ ಕಂಪ್ಲೇಂಟ್ ಕೊಡ್ತಾರೆ. ಸೇಮ್ ಡೇ ಆಗುತ್ತೆ. ಸೇಮ್ ಡೇ ಆಗಿದ್ದಿನ ಇವ್ರು ಬೆಂಗಳೂರಲ್ಲಿ ಆಗಿದ್ದ. ಅದ್ಯಾರು ಅಕ್ಯೂಸ್ 1 2 3 ನಾ? 1 2 3 ಇವ್ರು ನೀವು ಅಕ್ಯೂಸ್ ನಂಬರ್ ಇಲ್ಲ, ಒಂದಿಲ್ಲ, ಇಲ್ಲ, ಇವ್ರಿಲ್ಲ, ಇವ್ರಿಲ್ಲ, ಡಾಕ್ಟರ್ ಇಲ್ಲ. ಆ ಗಂಡ ಡಾಕ್ಟರ್ ಅಲ್ಲ, ಇವ್ರು ಡಾಕ್ಟರ್. ಇಲ್ಲಿ A1 ನನ್ ಕೇಸಲ್ಲಿ A1 ಗಂಡ, A2 ಬ್ರೋಕರ್ ಏಜೆಂಟ್, A3 ರಿಲೇಟಿವ್ ಕರ್ಕೊಂಡೋದವ್ರು. 4 and 5 ಅದೇ ಸ್ವಾಮಿ. ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡು ರಾಮನಗರದಿಂದ ಬೆಂಗಳೂರಿಗೆ ಬರೋದ್ ಬಿಟ್ಟು ಚನ್ನಪಟ್ಟಣಕ್ಕೆ ಹೋಗಿ ಅಂತಾರೆ. ಚನ್ನಪಟ್ಟಣಕ್ಕೆ ಹೋದಾಗ ಈ ಪೆಟಿಷನರ್ಸ್ ಹೆಣ್ಣು ಮಗು ಅಂತ ಹೇಳ್ತಾರೆ, ಡಾಕ್ಟರ್ ಹೇಳಲ್ಲ. ಇವನು ರೈತ 61 ವರ್ಷ ಅಲ್ಲಿ ನಿಂತ್ಕೊಂಡು ಚನ್ನಪಟ್ಟಣದಲ್ಲಿ ಹೇಳ್ತಾನೆ ಬಸ್ ಸ್ಟ್ಯಾಂಡ್ ಅಲ್ಲಿ. ದಿಸ್ ಇಸ್ ದ ಕೇಸ್. ಬಟ್ ಅಬಾರ್ಷನ್ ಆಗಿದ್ದ ಹೌದಾ? ಅಬಾರ್ಷನ್ ಬಿಕಾಸ್ ಇಟ್ ಇಸ್ ಅಲ್ಲ, ನಾಟ್ ಬೈ ಮೀ, ನಾಟ್ ಫ್ರಮ್ ಮೀ. ಅಬಾರ್ಷನ್ ಕರ್ಕೊಂಡ್ ಬರ್ಬೇಕಾದ್ರೆ she has been ನೋಡಿ ಪ್ರೊಸೀಜರ್ ನಿಮ್ದೇನ್ ಪ್ರೊಸೀಜರ್ ಫಾಲೋ ಮಾಡಿಲ್ಲ to swallow in ಬೆಂಗಳೂರಲ್ಲಿ.
4 tablets swallow. ಅಲ್ಲ ದಯವಿಟ್ಟು ಸ್ವಾಮಿ ಒಂದು ಪೇಜ್ ನಂಬರ್ 13 ಥರ್ಡ್ ಪ್ಯಾರಾ ನೋಡಿ. ಔಷಧಿ ತರಲು ಹೋಗುವಾಗ ಅಷ್ಟರಲ್ಲಾಗಲ್ಲ ಅಂದ್ರೆ ಡೇಟ್ ಆಫ್ ದ ಇನ್ಸಿಡೆಂಟ್ ಅದಾದ 10 ದಿನ ಕಂಪ್ಲೇಂಟ್ ಕೊಡೋದು DA ಇವನೇ. ರಾಮನಗರದ ಹೆಲ್ತ್ ಆಫೀಸರ್ ರಾಜೂರವರು ಕರೆ ಮಾಡಿ ಭ್ರೂಣ ಪತ್ತೆಗೆ ರಾಮನಗರಕ್ಕೆ ಬಂದಿರುತ್ತೀರಿ, ಇದು ತಪ್ಪು, ಮಗುವಿಗೆ ಯಾವುದೇ ರೀತಿ ತೊಂದರೆ ಆದರೆ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿರುತ್ತಾರೆ. ಆ ಸೇಮ್ ಡೇ ಮೇಲನ್ ಸೇಮ್ ಡೇ she went to the Victoria Hospital for abortion because she has taken some tablets. So the fetus there was bleeding, that's why she went to Victoria. Alla Victoria Hospital on the same day, but Victoria Hospital ಗೆ ಹೋಗಿ ರಾಜುನು ಕಂಪ್ಲೇಂಟ್ ಕೊಡಲ್ಲ, ಡಾಕ್ಟ್ರು ಕೊಡಲ್ಲ, ಯಾರು ಕೊಡಲ್ಲ. DA ಬರ್ತಾರೆ ಟು ಸೇವ್ ದೇರ್ ಫ್ರೆಟರ್ನಿಟಿನೋ ಏನ್ ಕತೆನೋ, ನಮ್ಮ ಮೇಲೆ ಮಾತ್ರ ಇಲ್ಲಿ ಕೇಸ್ ಕೊಟ್ಟು ನೋಡ್ಬಿಡ್ತಾರೆ. ಡಾಕ್ಟರ್ ಬಿಟ್ಟೇ ಬಿಡ್ತಾರೆ. ಅವ್ರದ್ದೇನು? No, this is second complaint, madam. The first complaint, Lord. First complaint ಏನು ಇರ್ಲಿಲ್ವಾ? First complaint, there is no allegation against this petitioner. ನೀವು accused number 1. No, accused number ಇಲ್ಲ. ಅಲ್ಲ ಇಲ್ಲಿ The Ramnagar second complaint, accused number 1. You are the radiologist. Yes, madam. The first complaint, there is no allegation, even detect ಬಗ್ಗೆ ಆಗ್ಲಿ ಏನಿಲ್ಲ. ತಾಯಿ ಅವರ ಕ್ಯೂರಿಯಸ್ ಅಲ್ಲಿ ಕೇಳಿರ್ತಾರೆ ಮಗು ಆರೋಗ್ಯಗಿದೆ, ಜಸ್ಟ್ ಮಗು ಆರೋಗ್ಯಗಿದೆ ಅನ್ನೋದ್ರ ಅಷ್ಟೇ ಬಿಟ್ರೆ ಬೇರೆ ಯಾವ್ದು ಇಲ್ಲ. ಈವನ್ ಅಲ್ಲಿ ರಾಮನಗರದಲ್ಲಿ ಯಾವ್ದೇ ರೀತಿಯಾದಂತ ಡಿಟೆಕ್ಟ್ ಆಗ್ಲಿ ಅಥವಾ ಅಬಾರ್ಷನ್ ಆಗ್ಲಿ ಆಗಿಲ್ಲ. ಆಫ್ಟರ್ ಲ್ಯಾಪ್ಸ್ ಆಫ್ 10 days ಬೆಂಗಳೂರಲ್ಲಿ ಅಬಾರ್ಷನ್ ಮಾಡಿಸ್ಕೊಂಡಿರ್ತಕ್ಕಂಥ, ಅದ್ರಲ್ಲಿ ಅಬಾರ್ಟ್ ಆಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ. ದೆನ್ ಸೆಕ್ಷನ್ 28 they have not followed the section 28 ಪ್ರೊಸೀಜರ್ ಫಾಲೋ ಮಾಡಿ. ಪ್ರೊಸೀಜರ್ಸ್ 15 days ನೋಟಿಸ್ ಕೊಡೋದ್ರ ಬಗ್ಗೆ ಇಲ್ಲ. ಇವನ್ ಇನ್ಸಿಡೆಂಟ್ ಆನ್ 22/8/2025 the complaint lodged on 3/9/2020. Even before taking the cognizance, not issued the notice to this petitioner. ಯಾಕೆ ಅದು ಅಪ್ಲಿಕಬಲ್ ನೋಟಿಸ್ ಕೊಡ್ಬೇಕಾ? 28 ಅಲ್ಲಿ. Yes, 28B mandate. ಅದೆಲ್ಲ ಯಾಕೆ ಮಾಡಲ್ಲ ಸರ್? ಹಿಂಗೆ every accused gets away with procedure. Connected matter, my lord. Your lordship can set aside and remand it back for this. No, ಅದಕ್ಕೆ ಎರಡರಲ್ಲೂ. First matter, my lord, we have arrested the accused number 5. ಓ ಯಾರು? ಶಾರದಮ್ಮ ಅಲ್ಲ, ಅವ್ರ ಗಂಡನ್ನ ದಾಸೇಗೌಡ. And he is also an accused in Mandya in a previous similar kind of incident. So now we are analyzing the CDRs and other things which discloses all other roles played by the accused people. But why does this court doesn't follow procedure? That is PCR ಮಾಡಬೇಕಾದ್ರೆ that still there is 28 ಏನ್ ಕೊಡಿ, PCP NDT ಕೊಡಿ ಮೇಡಮ್. ಕೊಡಿ, ಜಗದೀಶ್ ಸರ್ ತಗೊಳ್ಳಿ. ಇದೆಯಾ ಬಡ್ಜೆಟ್ ಅಂತ ತರಿಸಿಕೊಡಿ, ಬಡ್ಜೆಟ್ ಅಂತ ತರಿಸಿಡಿ. ಅಲ್ಲ, ನೋಟಿಸ್ section 28(1)B is if the complaint filed by the private people. ಅಲ್ಲ, a person who has given a note, ಅಲ್ಲ ಏನಿದು, no court cognizant complaint by appropriate authority, private ಅಂತ ಎಲ್ಲಿದೆ? ಅಲ್ಲ, if for A it's an appropriate authority. Or a person. Or a person. No, person. Person has been defined down, my lord. Person includes social notice organization. ಕೊಡ್ಬೇಕಲ್ಲ, we'll see. ಅಲ್ಲ, that is if the person, if the private people are filing a complaint, social organization filing a complaint. Procedure follow ಮಾಡಿ. And here it is the appropriate authority who filed a complaint. We'll see. 28 ಅಣ್ಣ? Yes, 28B and 223 of BNS also. At that of BNS. ಅದೇ ಯಾಕೆ? Before taking the cognizance, private complaint. ವಾ, BNS applicable NI Act ಗೆ ಇದಕ್ಕೆ. Anyway, that also will answer. Like this requires an answer. yes, but Procedure 28 follow ಮಾಡಿದ್ರೆ ವಾಪಸ್. ಅಲ್ಲ, 28 you may not ನೋಡೋಣ. eligible. But that's And appropriate. ಇವ್ರ ಮೇಲೆ ಏನಿದೆ ನೋಡ್ಬಿಟ್ಟು will. Yes. That's under investigation. ಎಂಟ್ರಿ ಮಾಡಿದ್ಯಾ? ಇಲ್ಲ Entry ಮಾಡಿದ್ದು ನಿಮ್ದ್ರಲ್ಲಿ ನಿಮ್ನ ಅರೆಸ್ಟ್ ಮಾಡ್ಬಿಟ್ಟಿದ್ರಲ್ಲ, ಎಂಟ್ರಿ ಮಾಡ್ರಾಗಲ್ಲ ತಾಳಿ, ಜಲ್ದಿ ಜಡ್ಮೆಂಟ್ ಕೊಟ್ಬಿಡ್ತೀನಿ. ಅಲ್ಲ, ಎಂಟ್ರಿ ಮಾಡ್ರೆ ಕೊಟ್ಟ ಕಾನ್ಸೆಪ್ಟ್ ಬೇಲ್ ಕನ್ಸಿಡರ್ ಮಾಡಕ್ ಒಂಚೂರು ಡೈರೆಕ್ಷನ್. ಬೇಲ್ ಕನ್ಸಿಡರ್ ಮಾಡ್ಲಿ, ತೊಂದರೆ ಇಲ್ಲ. ಬೇಲ್ಗೆ ಇದಕ್ಕೆ ಸಂಬಂಧನೇ ಇಲ್ಲ.
ಅಲ್ಲ ಸ್ಟೇ ಕೊಟ್ಬಿಟ್ರೆ ಸ್ಟೇ ಅಲ್ಲ ಕೊಟ್ಬಿಟ್ಟು ಶಾರದಮ್ಮ ಇದ್ದಾಳೆ ಅದು ಲೇಡಿ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅಲ್ಲಿ ಕೊಟ್ಟಿಲ್ಲ. ಶಾರದಮ್ಮ ಅರೆಸ್ಟ್ ಮಾಡಿಲ್ವಾ? We want to Arrest arrest her ಮಾಡಿ. also. ಅಲ್ಲ ಅದು ಅವ್ರು ಏನಾಗುತ್ತೆ A2 ಅರೆಸ್ಟ್ ಮಾಡ್ತಾರೆ, 90 days ಆದ್ರೂ ಚಾರ್ಜ್ ಶೀಟ್ ಹಾಕಲ್ಲ. DCP ನೋಟಿಸ್ ಕೊಟ್ಮೇಲೆ ಈಗ ಕರ್ಕೊಂಡೋಗಿ ಸಿಗ್ದವ್ರನ್ನೆಲ್ಲ ಕರ್ಕೊಂಡೋಗಿ ಈಗ ಕೂರಿಸ್ಕೊಂಡಿದ್ದಾರೆ. ಅಲ್ಲ ಇನ್ವೆಸ್ಟಿಗೇಷನ್ ಅವ್ರ ರಿಯಾಕ್ಷನ್ ಅವ್ರ ಮೇಲೆ ಇದೆ. ಇನ್ವೆಸ್ಟಿಗೇಷನ್ ಪೊಲೀಸ್ನವರು don't do anything. What is all this? That's correct. Investigation was not done. We pulled up the officers and now they're doing it. I'll assure you, I ಎಲ್ಲ assure this court, my lord, ಡಿ ಆಗಿದೆ ಸ್ವಾಮಿ. ಆಮೇಲೆ ಸುಮ್ನೆ ಈ ಕೂತಿದ್ದವ್ರನ್ನೆಲ್ಲ ಕರ್ಕೊಂಡೋಗಿ not ಕುತ್ತಿದವ್ರನ್ನೆಲ್ಲ ಇವ್ರು ಗಂಡ ಕೂರ್ಸ್ಕೊಂಡಿದ್ದಾರೆ. ಹೆಂಡತಿ ಇವ್ರಿಬ್ರದ ಮೇನ್ ರೋಲ್ ಇದ್ರಲ್ಲಿ. 100 days ಇತ್ತು. 100 days ಊರಲ್ಲೇ ಇದ್ರು, ಎಲ್ಲರೂ ಅಲ್ಲೇ ವ್ಯವಸಾಯ ಮಾಡ್ತಿದ್ರು, ಅಲ್ಲೇ ಇರ್ತಾರೆ, ಮುಟ್ಟಲ್ಲ. ಇವ್ರಿಗೆ ಡಿ ಎನ್ಕ್ವೈರಿ ಆಗಿದ ತಕ್ಷಣ ಇಲ್ಲಿ ಶುರು ಯಾರು ಬೇಕಾದ್ರೆ ಆಗ್ಬಿಡ್ತಾರೆ. ಕರ್ಕೊಂಡು ಹೋಗ್ಬಿಡು. ಆಮೇಲೆ ಶುರು ಮಾಡ್ತಾರೆ. ಅಲ್ಲ ಕರೆ. Yes. ಅಲ್ಲ ಸ್ಟೇ ಮೇ ಬಿ ಗ್ರಾಂಟೆಡ್ ಫಾರ್ ರಷ್ಯಾ. We will give the judgment itself. ಡೇಟ್ Judgment date ಬೇಕಾ? Trial court ಇದು. Yes. We'll give it. Yes. 7.